ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿ ಹಾಲಿ ಸಂಸದರಿದ್ರು ಕೂಡ ಹೊಸ ಮುಖ ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಬಹಳಷ್ಟು ಹೋಮ್ವರ್ಕ್ ಮಾಡೇ ರಾಜಕಾರಣಕ್ಕೆ ಬಂದಿದ್ದೀನಿ. ನನ್ನ ರಾಜಕೀಯ ಪ್ರವೇಶದ ಹಿಂದೆ ನನ್ನ ಕುಟುಂಬದ ಯಾವುದೇ ಪಾತ್ರ ಇಲ್ಲ. ಪಬ್ಲಿಕ್ ಟಿವಿ ಜೊತೆ ಯದುವೀರ್ ಒಡೆಯರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನಾಡಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿರುವ ಬಗ್ಗೆ ನನ್ನ ಮೇಲೆ ಅವರಿಗೇನು ಬೇಸರ ಇಲ್ಲ. ಪ್ರತಾಪ್ ಸಿಂಹ ಖುದ್ದು ಅವರೇ ಪ್ರಚಾರಕ್ಕೆ ಬರ್ತಾರೆ, ನೋಡ್ತಾ ಇರಿ ಅಂತ ಯದುವೀರ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಯದುವೀರ್ ಒಡೆಯರ್ ಎಕ್ಸ್ಕ್ಲೂಸಿವ್ ಮಾತು. ಬಿಜೆಪಿ ಅಭ್ಯರ್ಥಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಈಗ ರಾಜಕಳೆ ಬಂದಿದೆ. ಮೈಸೂರಿನ ಯದುವಂಶದವರು ಇಷ್ಟು ದಿನ ಕೇವಲ ದಸರಾ ಸಂದರ್ಭದಲ್ಲೇ ಅತಿ ಹೆಚ್ಚಿನ ಸುದ್ದಿಯಲ್ಲಿರ್ತಾ ಇದ್ರು. ಆದರೆ ಈಗ ಪ್ರತಿನಿತ್ಯವೂ ಕೂಡ ಸುದ್ದಿಯಲ್ಲಿರ್ತಾರೆ. ಕಾರಣ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನೇರವಾಗಿ ರಾಜಕೀಯವನ್ನು ಪ್ರವೇಶವನ್ನು ಮಾಡಿದ್ದಾರೆ. BJPಯ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿದ್ದಾರೆ. ಸರ್, ಆರಂಭದಲ್ಲಿ ನನಗಿರುವಂಥ ಒಂದು ಕ್ಯೂರಿಯಾಸಿಟಿ ಏನು ಅಂದರೆ, ಇದು ಬಯಸದೇ ಬಂದ ಭಾಗ್ಯನ ಅಥವಾ ನೀವು ಹೋಮ್ವರ್ಕ್ ಮಾಡ್ಕೊಂಡಿದ್ದೆ? ಹೋಮ್ವರ್ಕ್ ಮಾಡ್ದೇನೆ ಇಂಥ ಅಭ್ಯರ್ಥಿ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲ ರೀತಿಯ ಏನೇನು ಅಧ್ಯಯನ ಮಾಡಬೇಕು. ಇಂಥ ಒಂದು ಪದವಿಗೆ ನಾವು ಅವಕಾಶ ಕೇಳ್ತಾ ಇರುವಾಗ ಇಂಥ ಪದವಿಗೆ ಏನೇನು ಅಧ್ಯಯನ ಮಾಡಬೇಕು ಅದು ಮಾಡಿದ್ದೀವಿ, ಇನ್ನೂ ಮಾಡ್ತಾ ಹೋಗ್ತಾ ಇರ್ತೀವಿ. ಇದು ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್, ಯಾವಾಗಲೂ ಮಾಡ್ತಾ ಇರಬೇಕು. ಅದು ಮಾಡ್ತಾ ಹೋಗ್ತಾ ಇದ್ದೀವಿ ಮುಂದೆ. ಸರ್, ನಾವು ಕಳೆದ 9 ವರ್ಷಗಳಲ್ಲಿ ತಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರ ಮಾತಾಡ್ತಾ ಇದ್ವಿ. ಮತ್ತು ಇನ್ನು ಮುಂದೆ ಬರೀ ರಾಜಕಾರಣದ ಬಗ್ಗೆನೇ ಮಾತಾಡಬೇಕಾಗುತ್ತೆ. ಸಹಜವಾಗಿಯೇ ಈ ಒಂದು ಪಾಲಿಟಿಕ್ಸಲ್ಲಿ ಟೀಕೆ ವಿಮರ್ಶೆ ಎಲ್ಲದೂ ಕೂಡ ಸೇರುತ್ತೆ. ತಮಗೆ ಆರಂಭದಲ್ಲೇ ಅದರ ಅರಿವಾಗ್ತಾ ಇದೆ ಅಂತ ಅನ್ಕೋತೀನಿ. ಎಷ್ಟು ಮಟ್ಟಿಗೆ ಮಾನಸಿಕವಾಗಿ ಸಿದ್ಧರಾಗ್ತಾ ಇದ್ದೀರಿ? ಅದು ಯಾವಾಗಲೂ ನಾನು ಸಿದ್ಧಾನೆ, ಹಿನ್ನೆಲೆಯಿಂದನೂ ಅದರಲ್ಲಿ ಏನು ಸಮಸ್ಯೆ ಇರಲಿಲ್ಲ. ಹೌದು, ವೈಯಕ್ತಿಕವಾದ ಅವತಾರದಲ್ಲಿ ಅದು ಕಡಿಮೆ. ಇವತ್ತಕ್ಕೆ ರಾಜಕಾರಣಿಯ ಒಂದು ಅವತಾರಕ್ಕೆ ಅದು ನೀವು ಕಂಪೇರ್ ಮಾಡೋಕ್ಕೆ ಹೋದರೆ, ಆದರೆ ಅದು ಎಲ್ಲನೂ ಜೀವನದಲ್ಲಿ ಅದಿರೋದು ಸಹಜ, ಮತ್ತು ರಾಜಕೀಯದಲ್ಲಿರೋದು ಅದು ಇನ್ನೂ ಸಹಜನೂ. ಸೊ ಅದನ್ನ ನಾವೆಲ್ಲ ನುಂಗ್ಕೊಂಡು ಹೋಗಬೇಕಾಗಿದೆ, ಮುಂದುವರಿತಾ ಇರಬೇಕಾದ್ರೆ ನಮ್ಮ ಕೆಲಸವನ್ನು ಮಾಡಬೇಕು. ನಮ್ಮ ಕೆಲಸನೇ ಸಾಕ್ಷಿ ಆಗುತ್ತೆ. ಯಾಕೆ ತಾವು ರಾಜಕಾರಣಕ್ಕೆ ಬರಬೇಕು ಅಂತ ಅನಿಸ್ತಿದೆ? ಏನು ಉದ್ದೇಶ ಇದೆ? ನನ್ನ ಉದ್ದೇಶ ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡೋದಕ್ಕೆ, ಇಲ್ಲಿಯ ಸಾಂಸ್ಕೃತಿಕ ಮತ್ತು ಏನೇನು ಇಲ್ಲಿ ವಾತಾವರಣ ಇದೆ ಅದನ್ನ ಸಂರಕ್ಷಣೆ ಮಾಡಿ ಮುಂದುವರಿಯೋದಕ್ಕೆ, ಮತ್ತು ಇಲ್ಲಿಯ ಜನರ ಒಂದು ಸಮಾಜದಲ್ಲಿ ನಮ್ಮ ಸೇವೆ ಮಾಡೋದಕ್ಕೆ ನಾನು ಕೆಲಸ ಮಾಡೋವಂಥದ್ದು. ದೊಡ್ಡ ಮಟ್ಟದಲ್ಲಿ ಅಧಿಕಾರದಲ್ಲಿರುವಾಗ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಸರ್, ಇಷ್ಟು ದಿನ ತಮ್ಮನ್ನು ರಾಜರು ಅನ್ನುವಂತಹ ಭಕ್ತಿ ಮತ್ತು ಪ್ರೀತಿ ತೋರಿಸ್ತಾ ಇದ್ರು. ಈಗಲೂ ಕೂಡ ತಾವು ಯದುವಂಶದ ಮಹಾರಾಜರೇ. ಆದರೆ ರಾಜಕಾರಣಕ್ಕೆ ಅಂತ ಬಂದಾಗ ಚಿಕ್ಕ ಪುಟ್ಟ ಸಮಸ್ಯೆ ಮತ್ತೊಂದೆಲ್ಲದೂ ಕೂಡ ಇರುತ್ತೆ. ಅದೆಲ್ಲದಕ್ಕೂ ಟೈಮ್ ಯಾವ ಥರ ಮ್ಯಾನೇಜ್ ಮಾಡ್ತಾರೆ? ಯಾಕಂದರೆ ನಿಮ್ಮ ಕೌಟುಂಬಿಕವಾದಂತಹದ್ದೇ ಜವಾಬ್ದಾರಿಗಳು ಜಾಸ್ತಿ ಇದೆ. ನಂದು ಒಂದು ಜೀವನದಲ್ಲಿ ಒಂದು ದೊಡ್ಡ ಸೌಭಾಗ್ಯ, ನಮ್ಮ ತಾಯಿ ಇದ್ದಾರೆ. ಅವರು ಎಲ್ಲ ರೀತಿಯ ಕೆಲಸ ಅರಮನೆದು ನೋಡ್ಕೋತಾ ಇದ್ದಾರೆ. ನಮ್ಮ ಪತ್ನಿಯವರು ಇದ್ದಾರೆ, ಅವ್ರಿಗೂ ಕೂಡ ಎಲ್ಲ ರೀತಿಯ ಸಹಾಯ ನೀಡ್ತಾರೆ. ನಮ್ಮ ಕುಟುಂಬದವರು ಎಲ್ಲ ನಮ್ಮ ಅರಮನೆಯ ಕೆಲಸವನ್ನು ನೋಡ್ಕೊಳ್ಳುವಂಥದ್ದು ಎಲ್ಲರೂ ಇದ್ದಾರೆ. ಸೊ ನನಗೆ ಸಂಪೂರ್ಣವಾಗಿ ಸಾಮಾಜಿಕ ಸೇವೆಯಲ್ಲಿ ಇರುವಂಥದ್ದು ಅವಕಾಶ ಇವಾಗ ಇದೆ. ಚಿಕ್ಕ ದೊಡ್ಡ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ. ಅದೆಲ್ಲನೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆ. ಇಲ್ಲಿ ವರ್ಕ್ ಬ್ಯಾಲೆನ್ಸ್ ಆಗುತ್ತೆ. ಅದು ಮಾಡ್ಕೊಂಡು ಮುಂದುವರಿತೀವಿ ಅಷ್ಟೇ. ಏನೋ ಒಂದು ಪ್ರಶ್ನೆ ಕೇಳ್ತೀನಿ. ರಾಜಸ್ಥಾನದ ಇನ್ಫ್ಲೂಯೆನ್ಸಿಂದ ಯದುವೀರ್ ಅವರು ರಾಜಕಾರಣಕ್ಕೆ ಬಂದರು ಅಥವಾ ಅವರಿಂದ ಟಿಕೆಟ್ ಬಂತು ಅನ್ನುವಂಥದ್ದು ಒಂದು ಟಾಕ್ ಇದೆ. ಸುಳ್ಳು ಅದು. ಅದರಲ್ಲಿ ಯಾವುದೇ ರೀತಿ ಏನು ನಿಜ ಇಲ್ಲ ಅಂತ ಹೇಳ್ಬೋದು. ಅವ್ರದ್ದು ಇನ್ಫ್ಯಾಕ್ಟ್ ನಿಮಗೆ ಯಾವ ಸಮಯದಲ್ಲಿ ನಾನು ಅಭ್ಯರ್ಥಿ ಆಗಿದ್ದೀನಿ ಅದೇ ಸಮಯದಲ್ಲಿ ಅವ್ರಿಗೂ ಗೊತ್ತಾಗಿರೋವಂಥದ್ದು ಇದು. ಅಫ್ಕೋರ್ಸ್ ಮಾಹಿತಿ ಎಲ್ಲ ಬಂತು, ಸುದ್ದಿಯಲ್ಲಿ ಹೂವಾಪುವ ನಡೆಯುವಾಗಲೇ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗಿದೆ. ಆದರೆ ನಿಮಗೂ ಯಾವ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಅದು ಅಧಿಕೃತವಾಗಿ ಪಟ್ಟಿ ಬಂತು ಅದೇ ಸಮಯದಲ್ಲಿ ಅವ್ರಿಗೂ ಸೂಚನೆ ಬಂದಿದೆ. ಸೊ ಇದರಲ್ಲಿ ಏನು ಅವರ ಪ್ರಭಾವ ಅಂತೂ ಇಲ್ಲವೇ ಇಲ್ಲ. ಅದೆಲ್ಲ ಸುಳ್ಳು. ಸರ್, ಈಗ ತಾವೀಗ ಬರೀ ಸ್ಟಾರ್ ಕ್ಯಾಂಡಿಡೇಟ್ ಅಲ್ಲ, ಸ್ಟಾರ್ ಕ್ಯಾಂಪೇನರ್ ಕೂಡ BJPಗೆ. ಹಾಗಾಗಿ ಮೈಸೂರು ಹೊರತುಪಡಿಸಿ ಬೇರೆ ಕಡೆಗೆ ಹೋಗಿ ಕ್ಯಾಂಪೇನ್ ಮಾಡುವಂಥದ್ದು ಇದೆಯಾ? ಪಕ್ಷದ ಏನು ತೀರ್ಮಾನ ಮಾಡ್ತಾರೋ ಅಂತ ನೋಡಿಕೊಂಡು ನಾವು ಮುಂದುವರಿತೀವಿ. ಹೌದು, ಅದರದ್ದು ಒಂದು ಅದು ಲಾಭ ಆಗ್ಬೋದು ಅಂತ ಪಕ್ಷದಲ್ಲಿ ಒಂದು ಅಭಿಪ್ರಾಯ ಇದೆ. ಸೊ ಅದನ್ನು ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ನೋಡಿಕೊಂಡು ನಾವು ಮುಂದುವರಿತೀವಿ. ಸರ್, ಈಗ ನೀವು ಅಪ್ರೋಚ್ ಮಾಡಿದ್ದೆ ಅಥವಾ BJPಯವರು ಅಪ್ರೋಚ್ ಮಾಡಿದ್ದೆ ಸರ್ ತಾವು? ಎರಡೂ ನಿಜ. ನಮಗೆ ನನ್ನ ಸಿದ್ಧಾಂತ, ನನ್ನ ಒಂದು ದೇಶಕ್ಕೆ ಇರುವ ಒಂದು ಅಥವಾ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಇರೋ ದೃಷ್ಟಿ, ಅಭಿವೃದ್ಧಿ ಒಂದು ದೃಷ್ಟಿಕೋನದಲ್ಲಿ ಅದು ಈ ಪಕ್ಷದ ಜೊತೆ ಒಂದು ಹೊಂದಾಣಿಕೆ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ನಂದು ಆಗಲೇ ನಿಮಗೆ ಲೀನಿಂಗ್ಸು ಈ ಕಡೆನೇ ಇತ್ತು ಯಾವಾಗಲೂ. ಅದ್ರ ಜೊತೆಗೆ ಪಕ್ಷದಿಂದನೂ ಕೂಡ ಇಂಥ ಒಂದು ಅವಕಾಶ ಇದೆ, ನೀವು ಒಬ್ಬ ಅಭ್ಯರ್ಥಿಯ ಒಂದು ಇದಕ್ಕಾಗಿ ಆಕಾಂಕ್ಷಿಯಾಗಿ ನೀವು ನಿಮ್ಮದು ಅನುಮತಿ ಇದೆಯಾ ಅಂತ ಕೇಳಿದ್ದಾರೆ. ಸೊ ನಾನು ಹೇಳಿದೆ ಹೌದು ಅಂತ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮಾತಿದೆ, ಭಾಳ ಭಕ್ತಿ ಮತ್ತು ಗೌರವದಿಂದ ಅವ್ರು ನಿಮ್ಗೆ ಆ ಮಾತು ಹೇಳ್ತಾ ಇದ್ದಾರೆ.
ನಮ್ಮ ಮಹಾರಾಜರು ಬಂದು ಮತಭಿಕ್ಷೆ ಕೇಳೋದು ನಮಗೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂದರೆ ಅದೊಂದು ಎಮೋಷ್ನಲ್ ಅವರಿಗೆ ಜನಕ್ಕೆ. ಅದಿರ್ಬೋದು, ಅಂಥ ಭಾವನೆಗಳನ್ನು ಇರ್ಬೋದು. ಆದರೆ ಇವತ್ತಿನ ವ್ಯವಸ್ಥೆಗಾಗಿ ನಮ್ಮ ಅಧಿಕಾರ ಬೇಕಂದರೆ ಪ್ರಜೆಗಳೇ ರಾಜರು. ಸೊ ಅವ್ರನ್ನ ಕೇಳಬೇಕಾಗಿದೆ. ನಾನು ಹೇಳಿದ್ದೀನಿ 9 ವರ್ಷದಲ್ಲಿ ನಾನು ಸಮಾಜದ ಅನೇಕ ಕಾರ್ಯಕ್ರಮಗಳಿರ್ಬೋದು, ಚಟುವಟಿಕೆಗಳಿರಬೇಕು, ಧಾರ್ಮಿಕ ಕೆಲಸಗಳಿರ್ಬೋದು, ಅದರೆಲ್ಲರೂ ಭಾಗಿಯಾಗಿ ಅವ್ರ ಜೊತೆ ಇದ್ದೀನಿ. ನಾನು ಅದೆಲ್ಲ ನಮಗೆ ಒಂದು ಪದವಿ ಕೊಟ್ಟಿರೋದು ನಮ್ಮ ಪೂರ್ವಜರು ಮಾಡಿರೋ ಕೆಲಸದಿಂದ. ಸೊ ಅದು ನಾನು ಚಿರಋಣಿಯಾಗಿದ್ದೀನಿ. ಆ ಋಣ ತೀರಿಸಲು ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಕೊಡಿ ಅಂತ ಮಾತಾಡಿದ್ದೀನಿ. ಅವರೇ ನಮಗೆ ಕರೆ ಮಾಡಿದ್ರು ಇದು ಅಧಿಕೃತವಾದ ಪಟ್ಟಿ ಬಂದುವಾಗ, ಮತ್ತು ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರು. ಅಂದರೆ ಅವ್ರಿಗೆ ಯಾವ ಥರದ ಬೇಸರ ಆ ಥರದ್ದು ಯಾವುದು ಇಲ್ಲ ಅಂತ ಹೇಳ್ಕೊಂಡಿದ್ದೀನಿ. ನನ್ನ ಜೊತೆ ನೇರವಾಗಿ ಮಾತಾಡುವಾಗ ಅವರ ಭಾವನೆಗಳು ಭಾಳ ನಮ್ಮ ಸಹಕಾರದೊಂದಿಗೆ ಇತ್ತು ಅಂತ ನನಗನ್ಸಿತ್ತು. ಅವರು ನನ್ನ ಎಲ್ಲ ಅವ್ರ ಮೇಲೆ ವಿಶ್ವಾಸ ಇದೆ, ಮತ್ತು ಅವರು ಮಾಡಿರೋ ಕೆಲಸ ಒಳ್ಳೆಯದು ಅಂತಲೂ ಕೂಡ ನಾನು ಹೇಳಿದ್ದೀನಿ ಬೇಕಾದಷ್ಟು ಕಡೆ. ಸೊ ನನಗೆ ಅವರ ಭವಿಷ್ಯದಲ್ಲಿ ನನಗೆ ಇವತ್ತು ಆಯ್ಕೆ ಮಾಡಿದ್ರೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಜನ ಅವ್ರದ್ದು ಸಹಕಾರನೂ ಬೇಕಾಗುತ್ತೆ. ಸರ್, ಕೊನೆಯದಾಗಿ MP ಅವರು ಅಂದರೆ ಪ್ರತಾಪ್ ಸಿಂಹ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಅದೆಲ್ಲರೂ ಕೂಡ ಹೇಳಿ ಅವರೊಂದು ಮಾಡಲ್ ಇದು ಮಾಡೋಗಿದ್ದಾರೆ. ಒಂದು ಸ್ವಲ್ಪ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಅನ್ನಿಸ್ತಾ ಇಲ್ವಾ? ಯಾಕೆ ಜನದ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗುತ್ತೆ ನಮ್ಮ. ಅದು ಒಳ್ಳೆಯದು, ಜನರದ ನಿರೀಕ್ಷೆ ದೊಡ್ಡದಾಗಿರಲಿ. ಆ ದೊಡ್ಡ ನಿರೀಕ್ಷೆಯನ್ನು ನಾನು ಫುಲ್ಫಿಲ್ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಇದು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತು. ನಾನು ಎಲ್ಲ ಹೋಮ್ವರ್ಕನ್ನು ಮುಗಿಸಿಯೇ ಈ ಒಂದು ರಾಜಕಾರಣಕ್ಕೆ ಈಗ ಬಂದಿರುವಂಥದ್ದು. ಜನದ ಎಕ್ಸ್ಪೆಕ್ಟೇಷನ್ ಕೂಡ ದೊಡ್ಡದಾಗಿದೆ, ಅದರ ಲೆವೆಲ್ಗೆ ನಾನು ತಲುಪುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಮತ್ತು ನನ್ನ ರಾಜಕಾರಣಕ್ಕೆ ಬರುವುದರ ಹಿಂದೆ ರಾಜಸ್ಥಾನದ ಅಂದರೆ ಅವರ ಪತ್ನಿಯ ಕುಟುಂಬದವರ ಯಾವ ಪಾತ್ರಗಳು ಕೂಡ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.